ಪರಮೇಶ್ವರ್ ಮೀಸಲು ಕ್ಷೇತ್ರ ಬಿಟ್ಟು ಕೊಡಲಿ ಎಂದ ರಾಜಣ್ಣ. ರಾಜಕೀಯ ಧೈರ್ಯದ ಕೊರತೆಯನ್ನು ಟೀಕಿಸಿದ ಕೆಎನ್ಆರ್. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಲು ಯೋಚಿಸುತ್ತಿರುವ ಹಿನ್ನೆಲೆಯಲ್ಲಿ ಇವರು ಈಗಾಗಲೇ ಪ್ರತಿನಿಧಿಸುತ್ತಿರುವ ಮೀಸಲು ಕ್ಷೇತ್ರವನ್ನು ಬಿಟ್ಟುಕೊಡಬೇಕು ಅಂತ ಶಾಸಕ ಕೆಎನ್ ರಾಜಣ್ಣ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಡಾಕ್ಟರ್ ಪರಮೇಶ್ವರ್ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಲಿ, ಆದರೆ ಅವರು ಮೀಸಲು ಕ್ಷೇತ್ರವನ್ನು ಬಿಟ್ಟುಕೊಡಲೇಬೇಕು. ಅವರು ಎಲ್ಲವನ್ನ ಹಿಡಿದುಕೊಂಡು ಕುಳಿತರೆ ಇತರರಿಗೆ ಅವಕಾಶ ಸಿಗೋದಿಲ್ಲ. ಮೀಸಲು ಕ್ಷೇತ್ರಗಳನ್ನು ಬಿಟ್ಟುಕೊಡಲು ನಾವು ಸಿದ್ಧರಾಗಬೇಕು. ಧೈರ್ಯ ನಮಗಿಲ್ಲದಂತೆ ಆಗ್ಬಿಟ್ಟಿದೆ, ಅದನ್ನು ಬೆಳೆಸಿಕೊಳ್ಬೇಕು. ಮುಂದಿನ ಪೀಳಿಗೆಗೆ ಅವಕಾಶ ನೀಡುವ ಮನೋಭಾವ ನಮಗಿರುವುದು ಲಿಂಗ ಸಮುದಾಯದ ಅಭ್ಯರ್ಥಿಗಳು ಹೆಚ್ಚು ಜನ ರಾಜಕೀಯ ಅಧಿಕಾರದಲ್ಲಿ ಬರಬೇಕು. ಈಗ ನಮ್ಮ ವಾಸವರು ಹೇಳಿದಂಗೆ 8 ಜನ ಇದ್ದಾರೆ MLAಗಳು, ಅವರೇ ಜಾಸ್ತಿ. ಈಗ ನಮ್ಮ ಡಾಕ್ಟರ್ ಪರಮೇಶ್ ಸಾಹೇಬರು ಯಾಕೆ ಅವರು ಜನರಲ್ ಕಾನ್ಫರೆನ್ಸಿಗೆ ನಿಲ್ಬಾರ್ದು? ಇಲ್ಲಿ ಅಲ್ಲಿ ಒಬ್ಬ ರಿಸರ್ವ್ ಕಾನ್ಫರೆನ್ಸ್ ಅಲ್ಲಿ ಇನ್ನೊಬ್ಬರು ಸಹಾಯ ಆಗಲ್ಲ. ಈ ರೀತಿಯ ಮನಸ್ಥಿತಿ ನಮ್ಮಲ್ಲಿ ಬರ್ತದೆ. ಎಲ್ಲರೂ ನಾವೇ ಬಳಸ್ಕೊಂಡು ಕೂತ್ರ ಅವರೆಲ್ಲ ಬೇರೆ. ಹಾಗೆ ಈಗ ರಂಗನಾಥ ಸಾಹೇಬರು ಚಿತ್ರದುರ್ಗಕ್ಕೆ ಲೋಕಸಭೆಗೆ ನಿಲ್ಲಿಲ್ಲ. ಅವರು ಅದು BL ಗೌಡ ಸೋಲಿಸಿದ್ರು. BL ಗೌಡ ಅಂತಂದ್ರೆ ಸರಿಸಮಾನವಾಗಿ ಆ ಒಂದು ಸಮಾಜದಲ್ಲಿ ಅವ್ರು ಸರಿಸಮಾನವಾದ ಮುಖಂಡನೇ ಇಲ್ಲ ಅಂತವ್ರನ್ನ ಸೋಲಿಸಿದ್ರು ಲೋಕಸಭೆಯಲ್ಲಿ. ಯಾರು KS ಸಾಹೇಬ್. ಹಾಗೆ ನಮ್ಮಲ್ಲಿ ಧೈರ್ಯದ ಕೊರತೆ ಮತ್ತೆ ಅಸರ್ಟಿವ್ನೆಸ್ ಅಂತೀವಲ್ಲ, ಅದಕ್ಕೆ ಕೊರತೆ ನಮ್ಮಲ್ಲಿ ಬರ್ತದೆ. ಅದು ಹೋಗ್ಬೇಕು. ಇಲ್ಲಿ ರಾಜಕಾರಣದಲ್ಲಿ ಮತ್ತೆ ಬೇರೆ ಯಾವುದರಲ್ಲೇ ಆಗಲಿ ನಾವು ಹೆಚ್ಚು ಅಗ್ರೆಸಿವ್ ಆಗಿ ಇದ್ದಾಗ ಮಾತ್ರ ಸರ್. ಇದು ಬಹಳ ಸ್ಪರ್ಧಾತ್ಮಕವಾದಂತಹ ಜಗತ್ತು. ಯಾರು ಹಿಂದೆ ಹೋಗ್ತಾರೆ ಹಿಂದಕ್ಕೆ ಹೊರಟೋಗ್ತಾನೆ, ಯಾರು ಮುಂದಕ್ಕೆ ಹೋಗ್ತಾರೆ ಇವರು ಹಾಗೆ ಹೀಗೆ ಇದು ಮಾಡಿಕೊಂಡು ಅವರು ಕೂಡ ಮುಂದುವರಿತಾರೆ. ಈ ಹೇಳಿಕೆ ಕಾಂಗ್ರೆಸ್ ಪಕ್ಷದೊಳಗಿನ ನಾಯಕತ್ವ ಬದಲಾವಣೆ ಹಾಗೂ ಹೊಸ ಮುಖಗಳಿಗೆ ಅವಕಾಶ ನೀಡುವ ಬಗ್ಗೆ ನಡೆಯುತ್ತಿರುವ ಒಳ ಚರ್ಚೆಗೆ ಹಿಡಿದಂತಹ ಕೈಗನ್ನಡಿಯಾಗಿದೆ.